ಕ್ಯಾಂಟರ್ ಹಾಗೂ ಲಾರಿ ಮಧ್ಯೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೂವರು ಸ್ಥಳದಲ್ಲಿಯೇ ಅಸುನೀಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬಂಟನೂರು ಕ್ರಾಸ್ ಬಳಿ ಮಂಗಳವಾರ ತಡರಾತ್ರಿ ಸಂಭವಿಸಿದೆ. ಅಪಘಾತದಲ್ಲಿ ಅಸುನೀಗಿದವರನ್ನ 22 ವರ್ಷದ ಮಲ್ಲಿಕಾರ್ಜುನ್ ಗುರಿಕಾರ್, 20 ವರ್ಷದ ರೇವಣಸಿದ್ದಪ್ಪ ಕಡೆಮನಿ, 33 ವರ್ಷದ ಸುರೇಶ್ ಕೊಣ್ಣೂರ್ ಎಂದು ಗುರುತಿಸಲಾಗಿದೆ. ಗಂಭೀರವಾಗಿ ಗಾಯಗೊಂಡಿರುವ ರಮೇಶ್ ಮಾದರನನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಡಿಕ್ಕಿಯ ಹೊಡೆತಕ್ಕೆ 2 ವಾಹನಗಳು ನುಜ್ಜುಗುಜ್ಜಾಗಿದ್ದು ಜೆಸಿಬಿ ಬಳಸಿ ಶವಗಳನ್ನು ಹೊರತೆಗೆಯಲಾಗಿದೆ. ಸ್ಥಳಕ್ಕೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಲೋಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಬಾಗಲಕೋಟೆಯಿಂದ ಲೋಕಾಪುರ ಕಡೆ ಹೋಗ್ತಾರೆ. ಅಕ್ಕದಲ್ಲಿ 3 ಜನ ಇದ್ದು 3 ಜನ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿಫ್ಟ್ ಮಾಡಲಾಗಿದೆ. ಆ ಟ್ಯಾಂಕರಲ್ಲಿ ಒಬ್ಬ ಆಯಿತಾ ಅವಂದು ಕೂಡ ಡೆತ್ ಆಗಿದೆ. ಸೊ ಟೋಟಲ್ 3 ಜನ ಡೆತ್ ಆಗಿದೆ. ಒಬ್ಬ ಸೀರಿಯಸ್ ಇದ್ದಾನೆ. ಅವರು ಎಲ್ಲಿಯವರು ಇದ್ದು ಎಲ್ಲಿಂದ ಬಂದಿರೋ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಕಲೆ ಮಾಡ್ತೀವಿ. ಅದ್ರಾಗ ಹೋಯ್ತು ಅಂತ ಹೇಳ್ತಾರಲ್ರಿ, ಏನೋ ಮಾಡ್ಯಾರ. ಎಲ್ಲಿರುವ